ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2026 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೊತೆಗೆ ಮೇ 17ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಜುಲೈನ ತಿಂಗಳಲ್ಲಿ ವಕ್ರೀಗತನಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಈ ವಕ್ರತ್ವದ ಫಲಗಳು, ಅದೇ ರೀತಿಯಾಗಿ ರೇವತಿ ನಕ್ಷತ್ರದ ಸಂಚಾರದ ಫಲಗಳು ಹೇಗಿರುತ್ತೆ ಮತ್ತು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು, ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಎಲ್ಲರಿಗೂ ಸಹ ಬಹಳ ಸಂಕಷ್ಟಮಯವಾದಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಇದ್ದದ್ದೇ. ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ರೇವತಿ ನಕ್ಷತ್ರಕ್ಕೆ ಮೇ 17ನೇ ತಾರೀಕಿನಿಂದ ಒಂದು ಶನಿಯು ಸಂಚಾರವನ್ನ ಶುರು ಮಾಡಿದ್ದಾಯ್ತು. ಈಗಾಗಲೇ ಶನಿಯು ಹತ್ರ 1 ವರ್ಷಗಳ ಕಾಲ ಮೀನರಾಶಿಯ ಒಳಗಡೆ ತನ್ನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಕ್ಷತ್ರಗಳ ಅನುಸಾರವಾಗಿಯೂ ಆತ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ 26ನೇ ತಾರೀಕು 7ನೇ ತಿಂಗಳು 2026 ರಾತ್ರಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಅನ್ವಯ ಆಗುವ ಹಾಗೆ ತನ್ನ ವಕ್ರತ್ವವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರವನ್ನ ತ್ಯಾಗ ಮಾಡಿ ಪುನಃ ರುಜುಗತಿಗೆ ಬಂದು ಉತ್ತರಾಭಾದ್ರ ನಕ್ಷತ್ರದಿಂದ ಮತ್ತೆ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ, ಮುಂದಿನ ವರ್ಷ ಫೆಬ್ರವರಿಗೆ, ಅಂದ್ರೆ ಈ ಸುದೀರ್ಘ ಕಾಲಘಟ್ಟದಲ್ಲಿ, ಅಂದ್ರೆ ಈ ಒಂದು ಯಾವಾಗ ವಕ್ರೀಗತನಿಂದ ವಕ್ರತ್ಯಾಗವಾಗಿ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡೋದು, ಇದು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನವನ್ನ ಒಂದು ಪರಿಚಲನೆಯ ಮುಖಾಂತರವಾಗಿ ವಕ್ರತ್ವ ಅಂತಂದ್ರೆ ಏನು? ಗ್ರಹಗಳ ಹಿಂಚಲನೆ ಅಂತ ಅರ್ಥ. ಗ್ರಹಗಳ ಹಿಂಚಲನೆ ಅಂತ ಹೇಳಿದ್ರೆ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ಅರ್ಥ ಅಲ್ಲ. ಭೂಮಿಯ ಪರಿಚಲನೆಯ ಆಧಾರದಲ್ಲಿ ಭೂಮಿಯ ಅತ್ಯಂತ ಸಮೀಪಕ್ಕೆ ಆಯಾ ಗ್ರಹಗಳು ಬಂದಾಗ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳು ಹಿಂದಕ್ಕೆ ಹೋದಂತೆ ಭಾಸವಾಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಹೈವೇನಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ನೀವೊಂದು 90-100 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದು
ಪಕ್ಕದವ್ರು ಏನಾದ್ರು 60-70ರಲ್ಲಿದ್ರೆ ಅವ್ರು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ. ಅವ್ರೇನ್ ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅವರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಹಿಂದಕ್ಕೆ ಹೋಗುವ ಹಾಗೆ ಭಾಸವಾಗತ್ತೆ. ಅದನ್ನೇ ವಕ್ರೀಗತ ಅಂತಂದ್ರೆ ಹಿಂಚಲನೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಸೊ ಈ ಒಂದು ಸಣ್ಣ ವಿಚಾರ. ಆದ್ರೆ ಇದು ಸಣ್ಣ ವಿಚಾರ ಕೇಳಿಸ್ಕೊಂಡಿದ ತಕ್ಷಣ, ಆದ್ರೆ ಗ್ರಹಗಳ ಫಲಾನುಫಲಗಳು ಇದರಿಂದ ವ್ಯತ್ಯಾಸಗಳನ್ನ ಅನುಭವಿಸಬೇಕಾಗುತ್ತೆ. ಈಗಾಗ್ಲೇ ಶನಿಯ ಶುಭ ಫಲಗಳಿರ್ತಕ್ಕಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ಯಾವಾಗ್ಲೂ 3, 6, 11ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. 3ನೇ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 3ನೇ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ, 11ನೇ ರಾಶಿನಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳಿದ್ದಾವೆ. ಇನ್ನು ಪೀಡನ ರಾಶಿಗಳು ಯಾವ್ದ್ಯಾವ್ದಪ್ಪ? ಶನಿಯ ಪೀಡನ ರಾಶಿಗಳು ಅಂತ ಹೇಳಿ ಅರ್ಧಾಷ್ಟಮ ಶನಿಯ ರೂಪಕದಲ್ಲಿ ಧನಸ್ಸು ರಾಶಿಗೆ, ಅದೇ ರೀತಿಯಾಗಿ ಪಂಚಮ ಶನಿಯ ರೂಪಕದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅಷ್ಟಮ ಶನಿಯ ರೂಪಕದಲ್ಲಿ ಸಿಂಹ ರಾಶಿಯವರಿಗೆ, ಇನ್ನು 7.5 ರಾಶಿಗಳು ನಿಮಗ್ ಗೊತ್ತಿದೆ, ಕುಂಭ, ಮೀನ, ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ. ಇದಿಷ್ಟು ರಾಶಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು? 6 ರಾಶಿಗಳಿಗೆ ಬಹಳ ಸಂಕಷ್ಟಮಯವಾಗಿರ್ತಕ್ಕಂತಹ ಸಮಯಗಳನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಈ ರಾಶಿಗಳವರು ಖಂಡಿತವಾಗಿಯೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಜುಲೈನಲ್ಲಿ ವಿಶೇಷವಾಗಿ 27 ಅಂದ್ರೆ 26ನೇ ತಾರೀಕಿನ ನಡುರಾತ್ರಿ 27ನೇ ತಾರೀಕಿನ ನಸುಕಿನ ಜಾವಕ್ಕೆ ಶನಿಯು ವಕ್ರೀಗತನಾಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಜಾಗೃತರಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಇನ್ನು ಕುಂಭರಾಶಿನಲ್ಲಿ ಹುಟ್ಟಿರುವಂತಹವ್ರಿಗೆ ಈ ಶನಿಯ ನಕ್ಷತ್ರದ ಸಂಚಾರದ ಫಲ ಮತ್ತು ವಕ್ರೀಗತನಾದಾಗ ಆಗುವಂತಹ ಗೋಚಾರದ ಸೂಚಿತ ಫಲಗಳೇನು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ 7.5 ನಡೀತಾ ಇದೆ. 7.5 ಬಗ್ಗೆ ನಾವು ಈಗಾಗಲೇ ಬಹಳಷ್ಟು ವಿಡಿಯೋ ಅನ್ನೋದಕ್ಕಿಂತ ಕುಂಭರಾಶಿಯ ಪ್ರತಿ ವಿಡಿಯೋನಲ್ಲೂ ಹೇಳ್ತಾನೆ ಬರ್ತಾ ಇದ್ದೀವಿ. ಏನಂದ್ರೆ ನಿಮ್ಗಿದು ಎಷ್ಟನೇ ಬಾರಿ ನಡೀತಾ ಇದೆ ನೋಡ್ಕೊಳ್ಳಿ. ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಮಾತ್ರ ಶನಿ ತುಂಬಾ ಪೀಡಾಕಾರಕನಾಗಿರ್ತಾನೆ. 2ನೇ ಬಾರಿ ನಡೀತಾ ಇದ್ರೆ ಯೋಗಕಾರಕನಾಗಿರ್ತಾನೆ. ಅಥವಾ ಶನಿಯ ಅಷ್ಟಕ ವರ್ಗದ ಬಿಂದುಗಳು ಕಡಿಮೆಯಾಗಿದ್ರೆ, 4ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಮಾತ್ರ ಸಮಸ್ಯೆಗಳು, ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ, ಚೆನ್ನಾಗಿರತ್ತೆ ಜೀವನ ಅಂತ ತುಂಬಾ ಬಾರಿ ಹೇಳ್ತಾನೆ ಇದ್ದೀವಿ. ಅದೆಷ್ಟೋ ಜನಕ್ಕೆ ಅರ್ಥವಾಗಿದೆ, ಒಂದಷ್ಟು ಜನಕ್ಕೆ ಅರ್ಥವೂ ಸಹ ಆಗಿಲ್ಲ. ಹಾಗಾಗಿ ನಿಮ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಒಂದ್ಸಲ ನಿಮ್ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸಂಚಾರದ ಸ್ಥಾನವನ್ನ ನೋಡಿ ನಿಮಗೆ ಎಷ್ಟನೇ ಬಾರಿ ನಡೀತಾ ಇದೆ ಅನ್ನೋದನ್ನ ಗುರುತು ಮಾಡ್ಕೊಳ್ಬಹುದು. ಅದ್ರ ಜೊತೆಗೆ ಅಷ್ಟಕ ವರ್ಗದಲ್ಲಿ ಎಷ್ಟು ಬಿಂದುಗಳಿದ್ದಾವೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಈಗ 7.5 ಅಂತೂ ನಡೀತಾ ಇದೆ. ಶನಿಯ ಪೀಡನ ಅವಧಿ ಸಾಮಾನ್ಯ, ಅಂದ್ರೆ 7.5 ಬಂದಾಗ ಸಮಸ್ಯೆಗಳು ಇರುತ್ತೆ ಅನ್ನುವಂಥದ್ದು ಸಾರ್ವಕಾಲಿಕವಾಗಿ ಎಲ್ರಿಗೂ ಗೊತ್ತಿರ್ತಕ್ಕಂತಹದ್ದೇ. ಹಾಗಂತ ಹೇಳಿ ಇದೇ ನಮ್ಮ ಬದುಕನ್ನ ಕೆಡಕು ಮಾಡ್ಬಿಡತ್ತೆ ಅನ್ನುವಂಥದ್ದು ಅಷ್ಟೇ ನಮಗೆ ಒಂದು ಅಪನಂಬಿಕೆಯ ವಿಚಾರವೂ ಸಹ ಆಗಿರುತ್ತೆ. ನಿಮ್ಮ ಯೋಗ ಪ್ರಕಾರವಾಗಿ ಯಾವ ರೀತಿಯ ಫಲಗಳನ್ನ ಅನುಭವಿಸಬೇಕು ಅನ್ನೋದನ್ನ ಜನ್ಮ ಜಾತಕದಲ್ಲಿರುತ್ತೆ. ಜೊತೆಗೆ ಎಷ್ಟನೇ ಬಾರಿ ನಡೀತಾ ಇದೆ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ 2ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದಾಗಿ, 2ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ಇದು ನಿಮಗೆ ಕೊನೆಯ ಅವಧಿ. ಅಂದ್ರೆ ಇನ್ನೇನಿನ ಸ್ವಲ್ಪ ತಿಂಗಳುಗಳಲ್ಲಿ 7.5 ಮುಕ್ತಾಯದ ಯೋಗವನ್ನ ಅನುಭವಿಸ್ತೀರ. ಇನ್ನೊಂದಷ್ಟು ತಿಂಗಳುಗಳ ಕಾಲ ಇದೆಯಲ್ಲ, ಅಷ್ಟು ತಿಂಗಳುಗಳನ್ನ ಹೇಗೆ ಕಳೆಯುವಂತಹದ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಇದು ದ್ವಿತೀಯ ಸ್ಥಾನದ ಸಂಚಾರ, ಕೊನೆಯ ಭಾಗದ ಸಂಚಾರ, ರಜತ ಪಾದ ಆಗಿರೋದ್ರಿಂದ ಸ್ವಲ್ಪ ಬಲಾಢ್ಯನೂ ಆಗಿದ್ದಾನೆ. ಶುಭ ಮತ್ತು ಅಶುಭ ಫಲದ ಮಿಶ್ರಣ ಆಗಿರುತ್ತೆ. ಹಾಗಾಗಿನೇ ಈ ಸಮಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಕೆಲಸ ಕಾರ್ಯಗಳು ಮುಗ್ದೇ ಹೋಯ್ತು ಅಂತ ಅನ್ಕೊಳ್ತೀರಿ, ಕೈಯಿಂದ ಜಾರಿ ಹೋಗ್ತಕ್ಕಂತಹದ್ದು, ಸುಖ ದುಃಖಗಳು ಸಮ ಪ್ರಮಾಣದಲ್ಲಿ ಬರ್ತಾ ಹೋಗ್ತಕ್ಕಂಥದ್ದು, ಲಾಭವೂ ಆಗತ್ತೆ, ಹಾನಿಯೂ ಸಹ ಆಗ್ತಕ್ಕಂಥದ್ದು. ನೀವು ಒಂದ್ ಕಡೆ ಪಡ್ಕೊಳ್ತಾ ಹೋಗ್ತಾ ಇರ್ತೀರಾ, ಅದೇ ರೀತಿಯಾಗಿ ಪಡ್ಕೊಂಡದ್ದನ್ನು ಉಳಿಸ್ಕೊಳ್ಳೋಕ್ ಸಾಧ್ಯ ಆಗದೆ ಆ ಕಳ್ಕೊಂಡದ್ದರ ಚಿಂತೆಯನ್ನು ಪಡುವಂತಹ ಸಂದರ್ಭಗಳು ಈ ಸಮಯದಲ್ಲಿ ಉಂಟಾಗುತ್ತೆ.
ಕುಂಭ ರಾಶಿನಲ್ಲಿ ಹುಟ್ಟಿರುವಂತಹವರಿಗೆ ಜಾಗ್ರತೆಯಾಗಿರಿ. ಸಾಲಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು, ಕಾರ್ಯ ಸಾಧನೆಗಾಗಿ ಬಹಳ ತಿರುಗಾಟಗಳನ್ನ ಪಡಬೇಕಾಗತ್ತೆ, ಚಿತ್ತ ಚಾಂಚಲ್ಯಗಳು ಜಾಸ್ತಿ ಆಗುವಂಥದ್ದು, ಸ್ತ್ರೀಯರಿಂದ ಅವಮಾನವನ್ನ ಎದುರಿಸಬೇಕಾಗತ್ತೆ. ಕುಂಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಜಾಗ್ರತೆಯಾಗಿದ್ದು ಯಾರೊಟ್ಟಿಗೂ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿವಾದಗಳಿಗೆ ಸಿಕ್ಕಾಕಕ್ ಹೋಗಬೇಡಿ. ತಾಯಿ ಆಗಿರ್ಲಿ, ತಂಗಿ ಆಗಿರ್ಲಿ, ಅಕ್ಕನಾಗಿರ್ಲಿ, ಹೆಂಡತಿ ಆಗಿರ್ಲಿ, ಪ್ರೇಯಸಿ ಆಗಿರ್ಲಿ, ಸಂಬಂಧಿಗಳಾಗಿರ್ಲಿ, ಒಂದು ಗೆರೆ ಹಾಕೊಂಡು ಜೀವನ ಮಾಡೋದನ್ನು ಕಲ್ತ್ಕೊಳ್ಳಿ. ಉದ್ಯೋಗ ವ್ಯವಹಾರಗಳಲ್ಲಿ ಧನಹಾನಿಗಳು ಉಂಟಾಗ್ತಕ್ಕಂತಹದ್ದು, ಹಣದ ಅಡೆತಡೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸಾಲಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ಆಗತ್ತೆ. ಹಾಗಾಗಿ ಜಾಗ್ರತೆಯಾಗಿರ್ಬೇಕಾಗತ್ತೆ. ತುಂಬಾ ಹುಷಾರಾಗಿದ್ದು ಜೀವನನ ಮುಂದುವರಿಸ್ಕೊಂಡು ಹೋಗಿ. ಕೋರ್ಟು ಕಚೇರಿ ವಿಚಾರಗಳಲ್ಲಿ ಬಹಳ ವ್ಯಾಜ್ಯಗಳು, ಅಪಜಯಗಳು ಉಂಟಾಗ್ತಕ್ಕಂತಹದ್ದು, ದುಂದು ವೆಚ್ಚಗಳು ಜಾಸ್ತಿ ಆಗ್ತಕ್ಕಂತಹದ್ದು ಆಗತ್ತೆ. ಹಾಗಾಗಿ ತುಂಬಾನೇ ಯೋಚನೆ ಮಾಡಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂತಹದ್ದು ಒಳ್ಳೆಯದು. ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಮೇಲೆ ಏನೇನೋ ಆರೋಪ ಅಪವಾದಗಳು ಬರಬಹುದು. ಜಾಗ್ರತೆ ಜಾಗ್ರತೆ ಜಾಗ್ರತೆ. ಈಗ 7:30 ಬೇರೆ ನಡೀತಾ ಇದೆ, ಈ ಕಡೆ ಗುರುಬಲ ಬೇರೆ ಕಳ್ಕೊಳ್ತಾ ಇದ್ದೀರಾ. ಷಷ್ಠಕ್ಕೆ ಗುರುವಿನ ಸಂಚಾರ ಇರತಕ್ಕಂತಹದ್ದು. ಸೊ ಹಾಗಾಗಿ ಒಂದ್ ಹಂತಕ್ಕೆ ಗುರುಬಲ ಇರೋವರೆಗೂ ಹೇಗೋ ನಡೆದದ್ದಾಯ್ತು, ಆದ್ರೆ ಈಗ ಗುರುಬಲವೂ ಸಹ ಇಲ್ಲ, ಶನಿ ಬಲವೂ ಸಹ ಇಲ್ಲ. ಒದ್ದಾಟದ ಸಮಯ. ಶನಿ ಶಾಂತಿ ಮಾಡಿಸ್ಕೊಳ್ಳೋದು ಮರಿಬೇಡಿ. ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ಆ ಶನಿಯ ರಕ್ಷಾ ಕವಚವನ್ನ ನೀವು ಧರಿಸ್ಕೊಳ್ಳಿ ದೇಹದಲ್ಲಿ. ಅದರಿಂದ ನಿಮ್ಗೆ ಬಹಳ ಅನುಕೂಲಗಳು ಉತ್ಪತ್ತಿ ಆಗ್ತವೆ. ಅದೇ ರೀತಿಯಾಗಿ ಶನಿ ಶಾಂತಿ ಜುಲೈ 12ನೇ ತಾರೀಕು ನಡೀತಾ ಇರತಕ್ಕಂಥದ್ದು. ಜುಲೈ 12ನೇ ತಾರೀಕಿನ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಮುಖಾಂತರವಾಗಿ ಶನಿ ಶಾಂತಿಯನ್ನ ಮಾಡ್ಲಾಗ್ತಾ ಇದೆ, ಶನಿ ಮಹಾಯಾಗವನ್ನ ಮಾಡ್ಲಾಗ್ತಾ ಇದೆ. ಏನಪ್ಪಾ ವಿಶೇಷ ಅಂತ ಹೇಳಿದ್ರೆ, ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ
ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ, ಮತ್ತು ಮೇಷರಾಶಿಯವರಿಗೆ 7:30 ನಡೀತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿ ಯಾಗದಲ್ಲಿ ಪಾಲ್ಗೊಂಡು, ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ, ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ. ಇನ್ನು ಉದ್ಯೋಗಿಗಳಿಗೆ ಒಂದಷ್ಟು ಮೇಲಧಿಕಾರಿಗಳಿಂದ ಕಿರುಕುಳಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ತುಂಬಾ ಸುಲಭವಾಗಿ ಸಿಗಬೇಕಾದಂತಹ ಪ್ರಮೋಷನ್ ಆಗ್ಲಿ, ಇನ್ಕ್ರಿಮೆಂಟ್ ಆಗ್ಲಿ, ಟ್ರಾನ್ಸ್ಫರ್ಗಳಾಗ್ಲಿ, ಮುಂಬಡ್ತಿಗಳಾಗ್ಲಿ ಕಷ್ಟ ಆಗುವಂಥದ್ದು. ಪ್ರತಿಯೊಂದಕ್ಕೂ ಹೋರಾಟ ಮಾಡಬೇಕಾಗತ್ತೆ. ಹೋರಾಟದ ನಂತರ ನಿಮಗೆ ಯಶಸ್ಸು ಸಿಗ್ತಕ್ಕಂತಹದ್ದು. ಮೇಲಧಿಕಾರಿಗಳ ಕ್ರೂರ ದೃಷ್ಟಿಗೂ ಸಹ ಪಾತ್ರವಾಗಬೇಕಾಗ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ಕೆಲಸವನ್ನ ಮಾಡಿದ್ರು ಅದನ್ನ ಗುರುತಿಸದೆ ಹೋಗಬಹುದು. ನಿಮ್ಮನ್ನ ಇನ್ನಷ್ಟು ಚಿಂತೆಗೆ ದೂಡಬಹುದು. ಹುಷಾರು. ಜೊತೆಗೆ ನಿಮಗೆ ಸಿಗಬೇಕಾಗಿದ್ದಂತಹ ಎಲ್ಲ ಗೌರವಗಳಾಗ್ಲಿ, ಸ್ಥಾನಮಾನಗಳಾಗ್ಲಿ, ಅಥವಾ ಸಿಗಬೇಕಾಗಿದ್ದಂತಹ ಬೇರೆ ಬೇರೆ ಅಂಶದ ವಿಚಾರಗಳಾಗ್ಲಿ ನಿಮಗೆ ಸಿಗದೆ ಹೋಗುತ್ತೆ. ವಂಚಿತರಾಗ್ತೀರಿ. ಶನಿ ಶಾಂತಿ ಮಾಡಿಕೊಳ್ಳಿ. ಅದೆಲ್ಲದಕ್ಕೂ ಒಂದು ಉತ್ತಮವಾಗಿದ್ದಂತಹ ಪರಿಹಾರಗಳು ಸಾಧ್ಯವಾಗ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಅಂತಹ ದೊಡ್ಡ ಮಟ್ಟದ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ. ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸಗಳಿಗೆ ಆಗತ್ತೆ. ಜೊತೆಗೆ ಹೈಯರ್ ಸ್ಟಡೀಸ್ ಮಾಡ್ಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗಂತೂ ಇದು ಬಹಳ ಸಕಾಲ. ಈಗಾಗಲೇ ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಇದು ಬಹಳ ಸಕಾಲ ಅಂತಾನೆ ಹೇಳಬಹುದು. ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ಬೆಳೆಗಳು ಬರುವಂತಹದ್ದು. ನಿಮ್ಮ ಬೆಳೆಗಳಿಗೆ ಸರಿಯಾಗಿರ್ತಕ್ಕಂತಹ ಒಂದು ಬೆಳೆಗಳಿಗೆ ಬೆಲೆಗಳು ಸಿಗತಕ್ಕಂತಹದ್ದು ನಿಮ್ಗಾಗತ್ತೆ. ರೈತಾಪಿ ವರ್ಗದವರಿಗೂ ಬಹಳ ಲಾಭಗಳು. ಯಾಕಂದ್ರೆ ಕೃಷಿಗೆ ಕಾರಕನೇ ಶನಿ. ಈ ಹಾಲಿನ ಉತ್ಪನ್ನಗಳ ಮಾರಾಟಗಾರರಿಗೆ, ಹೈನುಗಾರಿಕೆಯನ್ನು ಮಾಡ್ತಾ ಇರುವಂತಹವರಿಗೆ, ಪಶುಸಂಗೋಪನೆಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರಿಗೆ ಲಾಭಾಂಶಗಳು ಅಧಿಕ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಕ್ಕೆ ಅನಾನುಕೂಲವಾದಂತಹ ಸಮಯ. ಶನಿ ಶಾಂತಿಯ ಮುಖಾಂತರವಾಗಿ ಅದು ಬಗೆಹರಿಯತ್ತೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಕುಂಭರಾಶಿಯವರಿಗೆ ಶನಿ ನಕ್ಷತ್ರ ಸಂಚಾರದ ಫಲ ಮತ್ತು ವಕ್ರನಾದಾಗ ಸಿಗಬಹುದಾಗಿರ್ತಕ್ಕಂತಹ ಗೋಚಾರದ ಸೂಚಿತ ಫಲಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.